ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರ್ಡಿಗೇಂದ್ರ. ಮೈಸೂರು ಮಾರ್ಚ್ 18 ಮೈಸೂರಿನ ಜೆಎಲ್ಬಿ ರಸ್ತೆಯಲ್ಲಿರುವ ಇಂದಿರಾ ಗಾಂಧಿ ಕಾಂಗ್ರೆಸ್ ಭವನದಲ್ಲಿ ಮೈಸೂರು ನಗರ ಕಾಂಗ್ರೆಸ್ ಸಮಿತಿಯ ಚಾಮರಾಜ ಕ್ಷೇತ್ರದ ದೇವರಾಜ ಬ್ಲಾಕ್ನ ಅಧ್ಯಕ್ಷರಾಗಿ ನೇಮಕಗೊಂಡ ಯುಎಸ್ ರಮೇಶ್ ರಾಯಣ್ಣರವರ ಪದಗ್ರಹಣ ಕಾರ್ಯಕ್ರಮ ನಡೆಯಿತು. ನಗರ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು, ಶಾಸಕರುಗಳು, ಹಿರಿಯ ಮುಖಂಡರು, ನಾಯಕರುಗಳ ಸಮ್ಮುಖದಲ್ಲಿ ರಮೇಶ್ ರವರಿಗೆ ಸನ್ಮಾನಿಸಿ ಅಭಿನಂದಿಸಿ ಕಾಂಗ್ರೆಸ್ ಪಕ್ಷದ ಬಾವುಟವನ್ನು ನೀಡುವ ಮೂಲಕ ನೂತನ ಪದಗ್ರಹಣವನ್ನು ನೆರವೇರಿಸಿದರು. ನಂತರ ಕಾಂಗ್ರೆಸ್ನ ಮುಖಂಡರಾದ ಸಿ ಚಂದ್ರಶೇಖರ್ ಅವರು ಸೇರಿದಂತೆ ರಮೇಶ್ ರವರ ನೂರಾರು ಅಭಿಮಾನಿಗಳು, ಕಾರ್ಯಕರ್ತರು, ಬಂಧು ಮಿತ್ರರು ರಮೇಶ್ ರವರಿಗೆ ಅಭಿನಂದಿಸಿದರು. ಈ ಪದಗ್ರಹಣ ಕಾರ್ಯಕ್ರಮದಲ್ಲಿ ಶಾಸಕರುಗಳಾದ ತನ್ವೀರ್ ಸೇಠ್, ಕೆ ಹರೀಶ್ ಗೌಡ, ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಆರ್ ಮೂರ್ತಿ, ಚಾಮರಾಜ ಕ್ಷೇತ್ರದ ಇಂದಿರಾ ಗಾಂಧಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ರವಿ ಮಂಚೇಗೌಡನ ಕೊಪ್ಪಲು, ಅಧಿಕಾರ ಸ್ವೀಕರಿಸಿದ ಯುಎಸ್ ರಮೇಶ್, ಮಾಜಿ ಮೇಯರ್ ಅನಂತು, ನಗರ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ಶಿವಣ್ಣ, ಮಾಜಿ ನಗರ ಪಾಲಿಕೆ ಸದಸ್ಯರಾದ ನಾಗಭೂಷಣ್, ಕಾಂಗ್ರೆಸ್ ಮಹಿಳಾ ಘಟಕದ ಅಧ್ಯಕ್ಷ ಪುಷ್ಪಲತಾ, ಟಿಬಿ ಚಿಕ್ಕಣ್ಣ, ಸೇವಾದಳದ ಎಂಕೆ ಅಶೋಕ್ ರವರು ಸೇರಿದಂತೆ ಎಲ್ಲ ಮುಂಚೂಣಿ ಘಟಕದ ನಾಯಕರು, ಮುಖಂಡರುಗಳು, ಕಾರ್ಯಕರ್ತರು ಉಪಸ್ಥಿತರಿದ್ದು ಯುಎಸ್ ರಮೇಶ್ ರವರಿಗೆ ಅಭಿನಂದಿಸಿ ಶುಭ ಕೋರಿದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಪದಗ್ರಹಣ ಕಾರ್ಯಕ್ರಮ ಬಂದು ಇವತ್ತು ಎಲ್ಲ ಹೆಚ್ಚಿನ ರೀತಿಯಲ್ಲಿ ನಮ್ಮ ಪಕ್ಷದ ಅಭಿಮಾನಿಗಳು, ಪಕ್ಷದ ಕಾರ್ಯಕರ್ತರು, ಎಲ್ಲ ಘಟಕದ ಅಧ್ಯಕ್ಷರುಗಳು ಇವತ್ತು ಬಂದಿತ್ತು ಸಂಪೂರ್ಣ ಸಹಕಾರ ಕೊಟ್ಟು ಈ ಸಮಾರಂಭವನ್ನು ಯಶಸ್ವಿ ಮಾಡಿದ್ದಾರೆ. ಹಾಗೂ ಚಾಮರಾಜ ಕ್ಷೇತ್ರದ ಶಾಸಕರಾದ ಶ್ರೀಮಾನ್ ಹರೀಶ್ ಗೌಡರು ನಮ್ಮ ಮೇಲೆ ನಂಬಿಕೆ ಇಟ್ಟು ನನಗೆ ಅಧ್ಯಕ್ಷ ಸ್ಥಾನ 2ನೇ ಬಾರಿ ಕೊಟ್ಟಿದ್ದಾರೆ. ನಾನು ಅವ್ರ ನಂಬಿಕೆ ಉಳಿಸ್ಕೊಂಡು ಇವತ್ತೇನು 19 ವಾರ್ಡ್ ಐತೆ ನಮ್ಮ ಕ್ಷೇತ್ರದಲ್ಲಿ, ಅದರಲ್ಲಿ 19ರಲ್ಲಿ 15 ವಾರ್ಡರು ಕನಿಷ್ಠ ಗೆದ್ದೇ ಗೆಲ್ಲಬೇಕು. 2 ಅಧ್ಯಕ್ಷರುಗಳು ಸೇರಿಕೊಂಡು ಶ್ರಮಪಟ್ಟು ಪಕ್ಷವನ್ನು ಸಂಘಟಿಸಿ 15 ವಾರ್ಡಲ್ಲಿ ಗೆಲ್ಲಕ್ಕೆ ಅಂತ ನಾವು ಒಂದು ಕೆಲಸವನ್ನು ಮಾಡ್ತೀವಿ. ಇವತ್ತು ಜನಪ್ರಿಯ ಮುಖ್ಯಮಂತ್ರಿಗಳು ಏನು 750 ಕೋಟಿ ಅನುದಾನ ಕೊಟ್ಟಿದ್ದಾರೆ ಚಾಮರಾಜ ಕ್ಷೇತ್ರಕ್ಕೆ. ಈ ಅನುದಾನ ಕೊಟ್ಟಿರೋ ಕ್ಷೇತ್ರದಿಂದ ಅಭಿವೃದ್ಧಿ ಕೆಲಸಗಳಾಗ್ತದೆ. ಜನಗಳಿಗೆ ಪ್ರತಿಯೊಬ್ಬರಿಗೂ ಅನುಕೂಲ ಆಗುವಂತ ಕಾರ್ಯಕ್ರಮಗಳು ಮಾಡ್ತಾರೆ. ಈಗ ಏನು ಶಾಸಕರು ಗೆದ್ದಿದ್ದಾರೆ, ಇದು ಚಾಮರಾಜ ಕ್ಷೇತ್ರದಲ್ಲಿ 4 ಬಾರಿ ಗೆದ್ದಿರೋದು ಶಂಕರಲಿಂಗೇಗೌಡರು. ಅದನ್ನ ಮೀರಿ ಹರೀಶ್ ಗೌಡರು ಗೆಲ್ಲಬೇಕು, 6 ಸತಿ ಗೆಲ್ಲಬೇಕು ಅನ್ನೋದು ನಮ್ಮ ಆಸೆ. ಅವ್ರು ಗೆಲ್ಲಕ್ಕೆ ನಾವು ಪ್ರತಿ ಸತಿನೂ ನಮ್ಮ ಶ್ರಮ ಪಟ್ಟು ನಾವು ಗೆಲ್ಲಿಸ್ತೀವಿ. ಅವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಸಾಯಂಕಾಲ 5 ಗಂಟೆ ಆದರೂ ಊಟಕ್ಕೆ ಹೋಗದೆ ಕೆಲಸ ಮಾಡ್ಕೊಂಡು ಜನಗಳ ಸೇವೆ ಮಾಡ್ತಾ ಇದ್ದಾರೆ. ಅಂತ ಶಾಸಕರಿರೋದ್ರಿಂದ ನಮ್ಮ ಕ್ಷೇತ್ರದಲ್ಲಿ ನಾವು 15 ಸೀಟ್ ಗೆಲ್ಲಕ್ಕೆ ಯಾವುದೇ ಅನುಮಾನ ಇಲ್ಲ. ಮುಂದೆ ಲೋಕಸಭಾ ಚುನಾವಣೆ ಬಂದಾಗ ನಾವು ಈಗೇನು 72,800 ಓಟ್ ತಗೊಂಡಿದ್ದೀವಿ, ಅದನ್ನು ಮೀರಿ ತಗೋಬೇಕು ಅಂತ ನಾವು ಶ್ರಮ ಪಟ್ಟು ಕೆಲಸ ಮಾಡ್ತೀವಿ. 2 ಬ್ಲಾಕಿಂದನೂ ಸೇರಿ ಮಾಡ್ತೀವಿ. ನಾವು ಭಾರತವನ್ನು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು, ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು. ಇವತ್ತು ಈ ಸಭೆ ಶುಭಾಶಯ ಹೇಳೋದಕ್ಕೆ ಜೊತೆಗೆ ನೆಕ್ಸ್ಟ್ ಮಂತ್ 26ನೇ ತಾರೀಕು, ಮುಂದಿನ ತಿಂಗಳು 26ನೇ ತಾರೀಕು ಚುನಾವಣೆ ಬರ್ತಾ ಇದೆ. ಮೆಂಬರ್ ಆಫ್ ಪಾರ್ಲಿಮೆಂಟ್ ಚುನಾವಣೆ, ಲೋಕಸಭಾ ಚುನಾವಣೆಗೆ ನಾವು ಈಗಾಗಲೇ ತಯಾರಾಗಿದ್ದೀವಿ. ನಾವು ದಿನನಿತ್ಯ ಪಕ್ಷದ ಕೆಲಸವನ್ನ ನಮ್ಮ ಪಕ್ಷದ ಕಾರ್ಯಕರ್ತರುಗಳು, ಮುಖಂಡರುಗಳು, ನಾಯಕರುಗಳು ಎಲ್ಲರೂ ಒಂದಲ್ಲ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪಕ್ಷವನ್ನ ಸದೃಢವಾಗಿ ಇಟ್ಟಿರುವಂತಹ ವಿಚಾರ ನಮ್ಗೆಲ್ಲರಿಗೂ ಗೊತ್ತು. ನಾನು ವಿಶೇಷವಾಗಿ ಈ ಕಾರ್ಯಕ್ರಮದಲ್ಲಿ ಅಧಿಕಾರ ಸ್ವೀಕರಿಸುವಂತ ಯುಎಸ್ ರಮೇಶ್ ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ, ಹಾಗೆ ರವಿ ಮಂಚೇಗೌಡ ಕೊಟ್ಟು ಅವ್ರಿಗೂ ಶುಭಾಶಯಗಳನ್ನು ತಿಳಿಸ್ತಾ, ಇವತ್ತು ನಾನು ನಮ್ಮ ಚಾಮರಾಜ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂತ ಅಂದ್ರೆ
ಈಗ ನಿಮ್ಮೆಲ್ಲರ ಹೋರಾಟ, ನಿಮ್ಮೆಲ್ಲರ ಪರಿಶ್ರಮದಿಂದ, ನಿಮ್ಮೆಲ್ಲರ ರಾತ್ರಿ ಹಗಲು ಅಂತ ನೀವೆಲ್ಲರೂ ದುಡಿದಿದ್ದೀರಿ. ನೀವೆಲ್ಲ ದುಡಿದಿರೋದಕ್ಕೆ ನನಗೆ 75,000 ಮತಗಳು ವಿಧಾನಸಭಾ ಚುನಾವಣೆ ಬಂತು. ಭಾಷಣ ಮಾಡುವಂತಹ ಸಂದರ್ಭಕ್ಕಿಂತ ಶುಭ ಹಾರೈಸುವಂಥದ್ದೇ ನಮ್ಮೆಲ್ಲರ ಇವತ್ತಿನ ಸಂದರ್ಭಕ್ಕೆ ತಕ್ಕಂತೆ ಶುಭ ಹಾರೈಕೆಯನ್ನ ಮಾಡಬೇಕಾಗಿರುವಂಥದ್ದು. ಜೊತೆಗೆ ಜವಾಬ್ದಾರಿಯನ್ನ ಕೊಟ್ಟಿದ ಮೇಲೆ ಆ ಜವಾಬ್ದಾರಿಯಿಂದ ಫಲಿತಾಂಶ ನಿರೀಕ್ಷೆ ಮಾಡಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ. ಬಗ್ಗೆ ಇಬ್ಬರು ನಾಯಕರುಗಳು ಮಾತನಾಡಿ ಪಕ್ಷದ ಸಂಘಟನೆಯ ಬಗ್ಗೆ ವಿವರವಾದ ವಿಚಾರಗಳನ್ನು ಹೇಳಿದ್ದಾರೆ. ನಾನಾದರೂ ನಗರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷನಾಗಿ ನೂತನವಾಗಿ ಅಧಿಕಾರ ಸ್ವೀಕಾರ ಮಾಡಿ ಚಾಮರಾಜ ಕ್ಷೇತ್ರದ 2 ಬ್ಲಾಕ್ ಸಮಿತಿ ಅಧ್ಯಕ್ಷರುಗಳಾದಂಥ ರಮೇಶ್ ರವರು ಮತ್ತು ರವಿ ಅವರು ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಮತ್ತು ನಗರ ಪಾಲಿಕಾ ಚುನಾವಣೆಯಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ಹಿರಿಯ ನಾಯಕರುಗಳು ಈಗಾಗಲೇ ಹೇಳಿದ್ದಾರೆ. ಲೋಕಸಭಾ ಕ್ಷೇತ್ರದ ದೇವರಾಜ ಕಾಂಗ್ರೆಸ್ ಸಮಿತಿಯ ನೂತನ ಅಧ್ಯಕ್ಷರ ಪದ ಕಾರ್ಯಕ್ರಮದ ಕಾಲದಲ್ಲಿ ನಾವು ಎಲ್ಲ ಭಾಗಿಯಾಗಿದ್ದೇವೆ. ಇದರ ಜೊತೆಯಲ್ಲಿ ಇತ್ತೀಚೆಗೆ ನಮ್ಮ ನಗರದ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ಜನಪ್ರಿಯ ಮಾಜಿ ಶಾಸಕರಾಗಿದ್ದಂಥ, ಸಹಕಾರಿ ಧುರೀಣರಾಗಿದ್ದಂಥ ದಿವಂಗತ ವಾಸು ಅವರಿಗೂ ಕೂಡ ದೇವರಾಜ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಶ್ರದ್ಧಾಂಜಲಿ ಸಭೆ ಈ 2 ಕಾರ್ಯಕ್ರಮದಲ್ಲಿ ನಾವು ಎಲ್ಲ ಭಾಗಿಯಾಗಿದ್ದೇವೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.